ಓಕೆ, ಇನ್ನು ಕೋರಮಂಗಲದಲ್ಲಿ ಒಂದು ಮಾರಾಮಾರಿ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಾ ಇದೆ, ನೋಡೋಣ. ಕೋರಮಂಗಲದಲ್ಲಿ ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಮಾರಾಮಾರಿ, ಕೇರಳ ಮೂಲದ SP ಒಬ್ಬರ ಪುತ್ರ ಸ್ಟಾಲಿನ್ ಅಂತ ಆತನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಏನೋ ಯುವತಿಯನ್ನು ಆತ ಟಚ್ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ನಡೆದಿರ್ತಕ್ಕಂಥ ಗಲಾಟೆ. ಪಾರ್ಟಿ ಮುಗಿಸ್ಕೊಂಡು ಪಬ್ಬಿಂದ ಹೊರಗಡೆ ಬರಬೇಕಾದ್ರೆ ಯುವತಿಯೊಬ್ಬರಿಗೇನೋ ಕೈ ಟಚ್ ಆಗಿದೆ. ಈ ಸಂದರ್ಭದಲ್ಲಿ ನೀನು ಉದ್ದೇಶಪೂರ್ವಕವಾಗಿ ಟಚ್ ಮಾಡಿದೀಯಾ ಅಂತ ಗಲಾಟೆ ಆಗಿದೆ. ಅಲ್ಲಿ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಪೊಲೀಸರು ಕೂಡ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಹಳೆ ವೈಷಮ್ಯ ಏನಾದರೂ ಇತ್ತಾ ಅಥವಾ ಕೇವಲ ಅದೊಂದು ಕಾರಣಕ್ಕೋಸ್ಕರ ನಡೆದಂತಹ ಗಲಾಟೆನ? ಈಗ ಸ್ಟಾಲಿನ್ ಹೇಗಿದ್ದಾರೆ, ಪರಿಸ್ಥಿತಿ ಏನು ಅಂತ? ಅರವಿಂದ್, ಹಳೆ ದ್ವೇಷ ಏನೂ ಇರಲಿಲ್ಲ. ಈ ಸ್ಟಾಲಿನ್ ಏನಿದ್ದ ಕೇರಳ ಮೂಲದವರು, ಇವರು ಅವರ ಸ್ನೇಹಿತರ ಜೊತೆಗೆ ನೆನ್ನೆ ಬೆಂಗಳೂರಿಗೆ ಪಾರ್ಟಿ ಮಾಡೋದಕ್ಕೆ ಅಂತಲೇ ಕೋರಮಂಗಲದ ಖಾಸಗಿ ಪಬ್ಬೊಂದಕ್ಕೆ ಬಂದಿರ್ತಾರೆ. ನಂತರದಲ್ಲಿ ರಾತ್ರಿ ತಡರಾತ್ರಿ ತನಕ ಪಾರ್ಟಿ ಮುಗಿದ ನಂತರದಲ್ಲಿ ಈಚೆ ಬರ್ತಿರ್ತಾರೆ. ಬಂದಂಥ ವೇಳೆಯಲ್ಲಿ ಸ್ಟಾಲಿನ್ ಏನಿದ್ರು ಅವರ ಸ್ನೇಹಿತರೊಬ್ಬನ ಕೈ ಯುವತಿಗೆ ಟಚ್ ಆಯಿತು ಅನ್ನೋ ಕಾರಣಕ್ಕೆ ಎರಡೂ ತಂಡಗಳ ಮಧ್ಯೆ ಗಲಾಟೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಈತ ಏನಿದ್ದ ಯುವಕ ಆತನ ಆ ಗಲಾಟೆಯನ್ನು ಬಿಡಿಸೋದಕ್ಕೆ ಹೋಗ್ತಾನೆ. ಆ ಬಿಡಿಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಎರಡೂ ಟೀಮ್ಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸ್ಥಳೀಯ ಪೊಲೀಸರೇ ಅವರನ್ನಿಬ್ಬರನ್ನು ಬಿಡಿಸಿದ್ದಾರೆ. ಬಿಡಿಸಿದ್ರು ಕೂಡ ಇವರು ಪದೇ ಪದೇ ಏನು ಕೈ ಮಾಡುವಂಥದ್ದು, ಜೊತೆಗೆ ಜೋರಾಗಿ ಬೈದಾಡಿಕೊಂಡು ಗಲಾಟೆ ಮಾಡ್ಕೊಂಡಿರುವಂಥ ದೃಶ್ಯಗಳು ಕಾಣಿಸಿರುವಂಥದ್ದು. ನಂತರದಲ್ಲಿ ಸ್ಟಾಲಿನ್ ಏನಿದ್ದ, ಸ್ಟಾಲಿನ್ ಕೂಡ ಬಿಡ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆತನಿಗೂ ಕೂಡ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತನ ಒಂದು ಹಲ್ಲು ಕೂಡ ಮುರಿದಿದೆ ಅನ್ನೋದ್ರ ಬಗ್ಗೆ ಪೊಲೀಸರ ಬಳಿ ಮಾಹಿತಿ ಇರುವಂಥದ್ದು. ಆ ನಂತರದಲ್ಲಿ ಆತನ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಆತ ಕೇರಳದ ಮೂಲದ SP ಒಬ್ಬರ ಮಗ, ಇಲ್ಲಿ ಅವರ ಸಂಬಂಧಿಕರಿದ್ದಾರೆ. ಹಾಗಾಗಿ ಅವ್ರ ಮನೆಗೆ ಬಂದು ರಾತ್ರಿ ಇಲ್ಲಿ ಪಾರ್ಟಿ ಮಾಡೋ ಉದ್ದೇಶದಲ್ಲಿ ಪಬ್ಗೆ ಬಂದಿದ್ರು. ಪಬ್ನಿಂದ ಹೋಗ್ಬೇಕಾದ್ರೆ ಈ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಎರಡೂ ತಂಡಗಳನ್ನು ಕೂಡ, ಅಂದರೆ ಯುವತಿಗೇನು ಕೈ ಟಚ್ ಆಯಿತು ಅನ್ನೋ ಕಾರಣಕ್ಕೇನು ಗಲಾಟೆ ಆಯಿತು, ಆ ಸಂದರ್ಭದಲ್ಲಿ ಆ ಗಲಾಟೆ ಆದ ಸಂದರ್ಭದಲ್ಲಿ ಪೊಲೀಸರು, ಲೇಡಿ ಮತ್ತು ಜೆಂಟ್ಸ್ ಎರಡೂ ಪೊಲೀಸರು ಕೂಡ ಯುವತಿ ಮತ್ತು ಎರಡೂ ಕಡೆ ಸ್ನೇಹಿತರನ್ನು ಕೂಡ ವಶಕ್ಕೆ ಪಡೆದು ಅವ್ರನ್ನ ಸಮಾಧಾನ ಪಡಿಸಿ ಕಳಿಸಿರುವಂಥದ್ದು. ಇಲ್ಲಿವರೆಗೂ ಕೂಡ ಈ ಸಂಬಂಧಪಟ್ಟಾಗಿ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ. ಓಕೆ ಉಮೇಶ್, ಥ್ಯಾಂಕ್ ಯು. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಉಮೇಶ್, ಇದು ಕೋರಮಂಗಲದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ನಡೆದಿರ್ತಕ್ಕಂಥ ಗಲಾಟೆ, ಗುಂಪು ಗಲಾಟೆ, ಎರಡು ಗುಂಪುಗಳ ನಡುವಿನ ಗಲಾಟೆ. ಯಾವುದೋ ಹುಡುಗಿಯ ಕೈ ಟಚ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ. ಮೊದಲೇ ಎಲ್ಲ ಕುಡಿದು ನಶೆನಲ್ಲಿ ಇರ್ತಾರೆ, ಹಾಗಾಗಿ ಈ ಥರದ್ದು ತುಂಬ ಘಟನೆಗಳು ನಡೆದಿದೆ.